ಬೆಂಗಳೂರಿನಲ್ಲೊಂದು ನಟೋರಿಯಸ್ ಗ್ಯಾಂಗ್ ಆಕ್ಟಿವ್ ಆಗಿದೆ. ಆ ಗ್ಯಾಂಗ್ ಎಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿದೆ, ಆ ಗ್ಯಾಂಗ್ ನಡೆಸುವಂತ ದುಷ್ಕೃತ್ಯ ಎಂಥದ್ದು ಅಂತ ಕೇಳಿದ್ರೆ ಒಂದು ಕ್ಷಣ ಎಲ್ರಿಗೂ ಕೂಡ ಗಾಬರಿ ಹುಟ್ಟುತ್ತೆ. ಆಕ್ಟಿವ್ ಆಗಿರುವಂತಹ ನಟೋರಿಯಸ್ ಗ್ಯಾಂಗ್ ಏನ್ ಮಾಡುತ್ತೆ ಅಂದ್ರೆ ಬೆಂಗಳೂರಿನಲ್ಲಿ ಸೀರಿಯಲ್ ರಾಬರಿಯನ್ನ ಶುರು ಮಾಡಿಕೊಂಡಿದೆ. ಸರಣಿ ಗಳ್ಳತನಗಳನ್ನ ಮಾಡಿ ಬೆಂಗಳೂರಿಗರನ್ನ ಬೆಚ್ಚಿ ಬೀಳಿಸ್ತಾ ಇದೆ. 7 ಜನರ ಬೆಡ್ಶೀಟ್ ಗ್ಯಾಂಗ್, ಆ ಖತರ್ನಾಕ್ ಗ್ಯಾಂಗ್ ಪೊಲೀಸರ ನಿದ್ದೆಗೆಡಿಸಿದೆ. ಬರೀ ಪೊಲೀಸರ ನಿದ್ದೆಗೆಡಿಸೋದು ಒಂದೇ ಅಲ್ಲ, ಬೆಂಗಳೂರಿನಲ್ಲಿರುವಂತಹ ಅಂಗಡಿಗಳ ಮಾಲೀಕರ ನಿದ್ದೆಯನ್ನು ಕೂಡ ಆ 7 ಜನರ ಬೆಡ್ಶೀಟ್ ಗ್ಯಾಂಗ್ ಕೆಡಿಸಿದೆ. ಖತರ್ನಾಕ್ ರಾಬರ್ಸ್ ಚಲನವಲನದ ಸಂಪೂರ್ಣ ಏನಿತ್ತು ಅವರ ಚಲನವಲನ, ಯಾವ ರೀತಿಯಾಗಿ ಬೆಡ್ಶೀಟ್ ಹೊತ್ಕೊಂಡು ಬರ್ತಾರೆ, ಹಗಲು ವೇಳೆ ಗ್ರಾಹಕರ ಸೋಗಿನಲ್ಲಿ ಬಂದು ಆ ಅಂಗಡಿಗೆ ಸ್ಕೆಚ್ ಅನ್ನ ಹಾಕ್ತಾರೆ, ರಾತ್ರಿ ಹೊತ್ತಲ್ಲಿ ಬೆಡ್ಶೀಟ್ ಅನ್ನ ಹೊತ್ಕೊಂಡು ಬಂದು ಕಳ್ಳತನವನ್ನ ಮಾಡ್ತಾರೆ. ಇನ್ನು ಶಾಪ್ ಮತ್ತೆ ಸಿಬ್ಬಂದಿ ಮಾಲೀಕರ ಗಮನವನ್ನ ಬೇರೆಡೆ ಸೆಳೆದು ಅಲ್ಲಿ ಸ್ಕೆಚ್ ಅನ್ನ ರೂಪಿಸ್ತಾರೆ. ಮಬ್ಬುಗತ್ತಲಲ್ಲಿ ಬಂದು ಕೆಲವೇ ಕ್ಷಣಗಳಲ್ಲಿ ದರೋಡೆಯನ್ನ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ರಾತ್ರೋರಾತ್ರಿ ಮೊಬೈಲ್ ಶೋರೂಮ್ಗೂ ಕೂಡ ಕನ್ನ ಹಾಕಿದೆ ಈ ಕಳ್ಳರ ತಂಡ. 7 ಜನರ ಬೆಡ್ಶೀಟ್ ಗ್ಯಾಂಗ್ ಇದು. ಫೆಬ್ರವರಿ 13ನೇ ತಾರೀಕು ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದರೋಡೆಯನ್ನು ನಡೆಸಿತ್ತು ಈ ಖತರ್ನಾಕ್ ಗ್ಯಾಂಗ್. ಬೆಳಗ್ಗೆ ಗ್ರಾಹಕರ ಸೋಗಿನಲ್ಲಿ ಬರ್ತಾರೆ, ರಾತ್ರಿ ಆಗ್ತಾ ಇದ್ದ ಹಾಗೆ ಬೆಡ್ಶೀಟ್ ಅನ್ನ ಹೊತ್ಕೊಂಡು ಬರ್ತಾರೆ. ಬಂದಂಥವ್ರೆ ಅಂಗಡಿಯ ಶಟರ್ ಅನ್ನ ಮುರಿದು ಅಲ್ಲಿ ಒಳಗಡೆ ನುಗ್ಗಿ ದರೋಡೆಯನ್ನ ಮಾಡಿ ಅಲ್ಲಿಂದ ತೆರಳುತ್ತಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ 7 ಜನರ ಖತರ್ನಾಕ್ ಗ್ಯಾಂಗ್ ಇದು. ಆ ಗ್ಯಾಂಗ್ನ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಈ ವಿಚಾರವನ್ನು ನೋಡ್ತಾ ಇದ್ವಿ, ದೃಶ್ಯದಲ್ಲಿ ನೋಡ್ತಾ ಇದ್ವಿ. ಯಾಕೆ ಇವರನ್ನ ಖತರ್ನಾಕ್ ಕಳ್ಳರು ಅಥವಾ ಸೀರಿಯಲ್ ಕಳ್ಳರು ಅಂತ ಹೇಳಿ ಕರಿತಾ ಇದ್ದೀವಿ ಅಂದ್ರೆ ದೃಶ್ಯದಲ್ಲಿ ನೋಡ್ತಾ ಇದ್ವಿ. ಒಟ್ಟು 3 ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಒಂದು, ಫೆಬ್ರವರಿ 13ನೇ ತಾರೀಕು ಬೆಡ್ಶೀಟ್ ಅನ್ನ ಕಂಪ್ಲೀಟ್ ಆಗಿ ಕವರ್ ಮಾಡಿ ತಂಡ ಯಾವ ರೀತಿಯಾಗಿ ಶಟರನ್ನ ಮುರಿತಾ ಇದೆ ಅನ್ನುವಂಥ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಮತ್ತೊಂದು, ಫೆಬ್ರವರಿ 28ನೇ ತಾರೀಕು ಅಂದ್ರೆ ಕಳೆದ ತಿಂಗಳು 28ನೇ ತಾರೀಕು ಗ್ರಾಹಕರ ಸೋಗಿನಲ್ಲಿ ಯಾವ ರೀತಿಯಾಗಿ ಅವರು ಅಂಗಡಿಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಅನ್ನೋ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಇನ್ನು 1ನೇ ತಾರೀಕು, ಮಾರ್ಚ್ 1ನೇ ತಾರೀಕು ಯಾವ ರೀತಿಯಾಗಿ ಬೆಡ್ಶೀಟ್ ಅನ್ನು ಹೊತ್ಕೊಂಡು ಅಲ್ಲಿ ಮತ್ತೆ ರಾಬರಿಯನ್ನು ಶುರು ಮಾಡಿಕೊಂಡಿದೆ ಈ ಖತರ್ನಾಕ್ ತಂಡ ಅಂತ. ಇದೊಂದು ಬೆಡ್ಶೀಟ್ ಗ್ಯಾಂಗ್ ಇದು. ಬೆಡ್ಶೀಟನ್ನು ಮುಚ್ಚಿಬಿಡೋದು, ಒಳಗಡೆ ಏನು ನಡೀತಿದೆ ಅಂತ ಯಾರಿಗೂ ಕೂಡ ಗೊತ್ತಾಗದಿರೋ ಹಾಗೆ. ತದನಂತರದಲ್ಲಿ ಬೆಡ್ಶೀಟನ್ನು ತೆಗೆದು ಆ ಕೀಯನ್ನು ಒಡೆದು ಒಳಗಡೆ ಹೋಗಿ ಕಂಪ್ಲೀಟ್ ಆಗಿ ಮೊಬೈಲ್ಗಳನ್ನು ಕದ್ದು ಪರಾರಿ ಆಗ್ತಾ ಇದೆ ಈ ಸೀರಿಯಲ್ ನಟೋರಿಯಸ್ ಗ್ಯಾಂಗ್ ಇದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ದೂರವಾಣಿ ಸಂಪರ್ಕದಲ್ಲಿ ಜೊತೆಗಿದ್ದಾರೆ. ಶಿವಪ್ರಸಾದ್, ಖತರ್ನಾಕ್ ಆದಂತಹ ಗ್ಯಾಂಗ್ ಇದು. ಪೊಲೀಸರಿಗೆ ತಲೆನೋವು ಅನ್ನೋದಕ್ಕಿಂತ ಅಂಗಡಿ ಮಾಲೀಕರಂತೂ ಬೆಚ್ಚಿ ಬಿದ್ದಿದ್ದಾರೆ. ಏನಪ್ಪಾ ಮಾಡೋದು, ಬೆಳಗ್ಗೆ ಬಂದು ಸ್ಕೆಚ್ ಹಾಕ್ತಾರೆ, ರಾತ್ರಿ ಬಂದು ಹೊತ್ಕೊಂಡು ಹೋಗ್ತಾರೆ ಅಂತ. ಎಲ್ಲಿದ್ದಂತೆ ಗ್ಯಾಂಗ್ ಇದು, ಏನಾದರೂ ಮಾಹಿತಿ ಸಿಕ್ಕಿದೆಯಾ ಪೊಲೀಸರಿಗೆ ಶಿವಪ್ರಸಾದ್? ಆನಂದ್, ಇದೊಂದು ನಟೋರಿಯಸ್ ಗ್ಯಾಂಗ್ ಬೆಂಗಳೂರಿನಲ್ಲಿ ಕಾರ್ಯಾಚರಣೆಯನ್ನು ನಡೆಸಿರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಗ್ಯಾಂಗ್ ನ ಹಿನ್ನೆಲೆಯನ್ನ ಗಮನಿಸೋದಾದ್ರೆ, ಮೊದಲಿಗೆ ಟಿವಿನಿಂದ ಲಭ್ಯವಾಗಿರ್ತಕ್ಕಂಥ ಮೂಲಗಳ ಮಾಹಿತಿಯ ಪ್ರಕಾರ 13ನೇ ತಾರೀಕು ಫೆಬ್ರವರಿ ಇವರು ಒಂದು ರಾಬರಿಯನ್ನ ಮಾಡಿರ್ತಕ್ಕಂಥದ್ದು. ಉತ್ತರಹಳ್ಳಿಯ ಚಿಕ್ಕಲ್ ಸಂದ್ರದಲ್ಲಿ ಮೊಬೈಲ್ ಶಾಪ್ ಇರುತ್ತಾರೆ. ಯಾವ ರೀತಿ ಟಾರ್ಗೆಟ್ ಅನ್ನ ಮಾಡ್ತಾರೆ ಅಂದ್ರೆ, ರೋಲಿಂಗ್ ಶಟರ್ ಇರ್ತಕ್ಕಂಥ ಶಾಪ್ ಗಳನ್ನ ಟಾರ್ಗೆಟ್ ಮಾಡ್ತಾರೆ. ಮೊದಲನೇದಾಗಿ ಆ ಮಧ್ಯದಲ್ಲಿ ಲಾಕ್ ಇಲ್ಲದೆ ಇರೋಂಥ ರೋಲಿಂಗ್ ಶಟರ್ ಗಳನ್ನೇ ಟಾರ್ಗೆಟ್ ಮಾಡಿ, ಲಾಕ್ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಶೆಲ್ಟರ್ ಗಳ ಲಾಕ್ ಅನ್ನ ಒಳಗೊಂಡಿರುತ್ತೆ. ಮಧ್ಯದ ಭಾಗದಲ್ಲಿ ಬೆಡ್ಶೀಟ್ ಅನ್ನ ಮರೆಯಾಗಿರಿಸಿಕೊಂಡು 7 ಜನರ ಟೀಮ್ ನುಗ್ಗುತ್ತೆ. ರಾತ್ರಿ ವೇಳೆಯಲ್ಲಿ ಬೆಡ್ಶೀಟ್ ಅನ್ನ ಅಡ್ಡವನ್ನ ಇಟ್ಕೊಂಡು ಬೆಂಡ್ ಅನ್ನ ಮಾಡಿ, ರೋಲಿಂಗ್ ಶೆಲ್ಟರ್ ಅನ್ನ ಬೆಲ್ಟ್ ಅನ್ನ ಮಾಡಿ, ನಂತರ ಅದು ಒಳಭಾಗದಲ್ಲಿ ಓರ್ವ ವ್ಯಕ್ತಿ ನುಗ್ಗುವಷ್ಟು ಜಾಗವನ್ನ ಮಾತ್ರ ಮಾಡ್ಕೊಳ್ತಾರೆ. ಅವನು ಮುಸುಗುದಾರಿಯಾಗಿರ್ತಾನೆ. ಟಾರ್ಚ್ ಅನ್ನ ಹಿಡಿದು ಒಳಗಡೆ ಹೋದಂತವನು ಅಲ್ಲಿರ್ತಕ್ಕಂಥ ಬೆಲೆ ಬಾಳುವ ವಸ್ತುಗಳು, ಅಂದ್ರೆ ಮೊದಲೇ ಬಂದು ಬೆಳಗ್ಗೆಯೇ ಅಲ್ಲಿ ಪರ್ಚೇಸ್ ಅನ್ನ ಮಾಡಿರ್ತಾರೆ. ಮತ್ತೆ ಅಲ್ಲಿರ್ತಕ್ಕಂಥ ಮಾಲೀಕರ ಅಟೆನ್ಷನ್ ಡೈವರ್ಷನ್ ಕೂಡ ಮಾಡಿರ್ತಾರೆ. ನಂತರ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲವನ್ನು ಗಮನಿಸಿ ಯಾವ್ಯಾವ್ದು ಬೆಲೆ ಬಾಳುವ ವಸ್ತುಗಳನ್ನ ನೋಡಿ ಮೊದಲೇ ಗುರುತಿಸ್ಕೊಂಡಿರ್ತಾರೆ. ನಂತರ ರಾತ್ರಿ ಬಂದು ಟಾರ್ಚ್ ಅನ್ನ ಹಿಡಿದು ಅಲ್ಲಿರ್ತಕ್ಕಂಥ ಅಷ್ಟು ವಸ್ತುಗಳನ್ನ, ಕ್ಯಾಶ್ ಕೌಂಟರ್ ಇರ್ತಕ್ಕಂಥ ದುಡ್ಡನ್ನ ಬ್ಯಾಗಿಗೆ ತುಂಬಿಕೊಂಡು ಕೆಲವೇ ನಿಮಿಷಗಳಲ್ಲಿ ಕೆಲಸವನ್ನು ಮುಗಿಸಿ ಪರಾರಿಯಾಗ್ತಾರೆ. ಇಷ್ಟು ಗ್ಯಾಂಗ್ ನಡೆಸ್ತಕ್ಕಂಥ ಒಂದು ವ್ಯವಸ್ಥೆ ಯಾವ ರೀತಿ ಇರುತ್ತೆ ಅಂದ್ರೆ, ಕೆಲವೇ ನಿಮಿಷಗಳಲ್ಲಿ ಒಂದು ಕೆಲಸವನ್ನ ಮಾಡ್ತಾರೆ. ಮೊದಲೇ ನಿರ್ಧರಿಸಿಕೊಂಡು ಬಂದಿರ್ತಾರೆ. ಮೊದಲಿಗೆ ಉತ್ತರಹಳ್ಳಿ ಕೆಲಸದಲ್ಲಿ ಇರ್ತಕ್ಕಂಥ ಚಿಕ್ಕಲ್ ಸಂದರ್ಭದಲ್ಲಿ ಒಂದು ಕೃತ್ಯವನ್ನು ನಡೆಸ್ತಾರೆ. ನಂತರದ ಸಂದರ್ಭದಲ್ಲಿ ಬೆಂಗಳೂರಿನ ದಕ್ಷಿಣ ವಿಭಾಗದಲ್ಲೇ ಇರ್ತಕ್ಕಂಥ
ಕೋಣಕುಂಟೆ ಜೆಪಿ ನಗರ 7 ಫೇಸ್ ನಲ್ಲಿ ಇರ್ತಕ್ಕಂಥ ವಾಚ್ ಶೋರೂಮ್ ನುಗ್ತಾರೆ. 28ನೇ ತಾರೀಕು ಬೆಳಗ್ಗೆ ಸಮಯದಲ್ಲಿ 5 ಜನರ ಗ್ಯಾಂಗ್ ನುಗ್ಗುತ್ತೆ. ಹಿಂದಿ ಭಾಷೆಯಲ್ಲಿ ಇವರೆಲ್ಲರೂ ಕೂಡ ಮಾತನಾಡ್ತಾರೆ. ಮೊದಲಿಗೆ ಒಂದು 2,000 ರೂಪಾಯಿ ಬೆಲೆ ಬಾಳುವಂತ ಒಂದು ವಾಚ್ ಅನ್ನ ಖರೀದಿಯನ್ನ ಮಾಡ್ತಾರೆ. ನಂತರ ಸಂದರ್ಭದಲ್ಲಿ ಅಲ್ಲೇ ಇರ್ತಕ್ಕಂಥ ಮತ್ತೋರ್ವ ವ್ಯಕ್ತಿ ಸಿಸಿಟಿವಿಯಲ್ಲಿ ಎಲ್ಲವೂ ದಾಖಲಾಗಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಅಂಗಡಿಯ ಒಳಭಾಗದಲ್ಲಿ ನುಗ್ಗುವಂತ ಒಂದು ಗ್ಲಾಸ್ ನ ಡೋರ್ ಏನಿರುತ್ತೆ ಅದನ್ನ ಲಾಕ್ ಮಾಡದೇ ಇರೋ ರೀತಿಯಲ್ಲಿ ಒಂದು ಕೆಮಿಕಲ್ ಅನ್ನ ಸಿಂಪಡಿಸ್ತಾನೆ. ಅದು ಮಾಲೀಕರ ಗಮನಕ್ಕೆ ಬರೋದಿಲ್ಲ. ಅಟೆನ್ಷನ್ ಡೈವರ್ಷನ್ ಅನ್ನ ಮಾಡಿ ಇವರೆಲ್ಲರೂ ಕೂಡ 4 ಜನ ವ್ಯಾಪಾರದಲ್ಲಿ ಬ್ಯುಸಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಬಾರ್ಗೇನ್ ನಲ್ಲಿ ತೊಡಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಕೃತ್ಯವನ್ನು ಆಚರಿಸ್ತಾನೆ. ಅಷ್ಟೇ ಅಲ್ಲದೆ ಯಾವ ರೀತಿ ಲಾಕ್ ಸಿಸ್ಟಮ್ ಅನ್ನ ಇಡೀ ಅಂಗಡಿಯಲ್ಲಿ ಅಳವಡಿಸಿದ್ದಾರೆ, ಯಾವ್ಯಾವ ಜಾಗದಲ್ಲಿ ಲಾಕ್ಗಳಿದೆ ಅಂತ ಹೇಳಿ ಎಲ್ಲವನ್ನು ಕೂಡ ಗುರುತು ಮಾಡ್ಕೊಳ್ತಾರೆ. ನಂತರ ಉಳಿದಂತವರು ಕೂಡ ಅಲ್ಲಿರ್ತಕ್ಕಂಥ ವಾಚ್ ಅಂಗಡಿಯಲ್ಲಿ ಯಾವ್ಯಾವುದು ಬೆಲೆ ಬಾಳುವಂತ ವಾಚ್ಗಳಿದೆ ಅದನ್ನೇ ನೋಡಿ ಟಾರ್ಗೆಟ್ ಮಾಡ್ತಾರೆ. 15ರಿಂದ 20,000ಕ್ಕೂ ಹೆಚ್ಚು ಬೆಲೆ ಬಾಳುವಂತ ವಾಚ್ಗಳನ್ನ ಎಲ್ಲೆಲ್ಲಿ ಇರಿಸಿದ್ದಾರೆ ಅನ್ನೋದನ್ನು ಕೂಡ ಗುರುತಿಸಿಕೊಂಡು ಕೇವಲ 2,000 ರೂಪಾಯಿ ಬಿಲ್ ಅನ್ನ ಮಾಡಿ ನಂತರ ಅಂಗಡಿಯಿಂದ ಹೊರಟಿರ್ತಕ್ಕಂಥದ್ದು. ಮರುದಿನ ಬೆಳಗ್ಗೆ ಅದರ 28ನೇ ತಾರೀಕು ಬಂದು ಈ ರೀತಿ ಒಂದು ಕೃತ್ಯವನ್ನ ಎಸಗೋದಕ್ಕೆ ಕೆಚ್ಚನ್ನು ರೂಪಿಸಿರ್ತಾರೆ. ಮರುದಿನ ಮತ್ತದೇ ಗ್ಯಾಂಗ್ 7 ಜನರ ಗ್ಯಾಂಗ್ ಬೆಡ್ಶೀಟ್ ಅನ್ನ ತೆಗೆದುಕೊಂಡು ಬಂದು ಬೆಡ್ಶೀಟ್ ಗ್ಯಾಂಗ್ ಅದೇ ಒಂದು ರೀತಿ ಕೃತ್ಯವನ್ನ ಎಸಗಿ ಅಲ್ಲಿರ್ತಕ್ಕಂಥ ಆ ಶಾಪ್ ನ ಒಳಭಾಗದಲ್ಲಿ ಇರ್ತಕ್ಕಂಥ ಅಷ್ಟು ಕೂಡ ಬೆಲೆ ಬಾಳುವ ವಸ್ತುಗಳನ್ನ ತನ್ನ ಬ್ಯಾಗ್ಗೆ ತುಂಬಿಕೊಂಡು ಆತ ಹೊರಗಡೆ ಬರ್ತಾನೆ. ಇದೇ ರೀತಿಯ ಕೃತ್ಯವನ್ನ ಅದೇ ಒಂದು ಸಮಯದಲ್ಲಿ 5:27 ಸಮಯದಲ್ಲಿ ಮತ್ತೊಂದು ಮೊಬೈಲ್ ಶಾಪ್ಗೆ ನುಗ್ತಾರೆ. ಅಲ್ಲೂ ಕೂಡ 15ರಿಂದ 20 ಲಕ್ಷ ಬೆಲೆ ಬಾಳುವಂತ ಮೊಬೈಲ್ಗಳನ್ನ ಕದ್ದು ಎಲ್ಲೂ ಕೂಡ ಸುಮಾರು ಒಂದು 85ರಿಂದ 90ಕ್ಕೂ ಹೆಚ್ಚು ಆಂಡ್ರಾಯ್ಡ್ ಮೊಬೈಲ್ಗಳನ್ನ ಸಾವಿರಾರು ರೂಪಾಯಿ ಬೆಲೆ ಬಾಳುವಂತ ಆಂಡ್ರಾಯ್ಡ್ ಮೊಬೈಲ್ಗಳನ್ನ ಕದ್ದು ಅಲ್ಲಿಂದ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಬೆಂಗಳೂರಿನ ದಕ್ಷಿಣ ವಿಭಾಗದಲ್ಲಿ ಕಳೆದ 15 ದಿನಗಳ ಅಂತರದಲ್ಲಿ ಮೂರು ಅಂಗಡಿ ಶಾಪ್ಗಳಲ್ಲಿ ಒಟ್ಟಾರೆಯಾಗಿ ಈ ಒಂದು ದರೋಡೆ ಕೃತ್ಯವನ್ನು ಎಸಗಿರ್ತಕ್ಕಂಥದ್ದು. ಈ ಒಂದು ನಟೋರಿಯಸ್ ರಾಬರ್ಸ್ ಗ್ಯಾಂಗ್ ಈಗಾಗಲೇ 50 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ವಸ್ತುಗಳನ್ನ ಈಗಾಗಲೇ ಎದುರಿಸಿ ನಾಪತ್ತೆಯಾಗಿರ್ತಕ್ಕಂಥದ್ದು. ದಕ್ಷಿಣ ವಿಭಾಗದ ಪೊಲೀಸರ ನಿದ್ದಗಿರ್ತಕ್ಕಂಥ ಈ ಗ್ಯಾಂಗ್ ಅನ್ನ ಈಗಾಗಲೇ ಪತ್ತೆ ಹಚ್ಚುವ ಸಲುವಾಗಿ ಅಣ್ಣಾಮಲೈ ನೇತೃತ್ವದ ಟೀಮ್ ಒಂದು ರಚನೆಯನ್ನ ಮಾಡಿದ್ದಾರೆ. ವಿಶೇಷ ಟೀಮ್ ಕಾರ್ಯಾಚರಣೆಯನ್ನು ನಡೆಸಿದೆ. ಸಿಸಿಟಿವಿಗಳನ್ನ ವಶಪಡಿಸಿಕೊಂಡಿರ್ತಕ್ಕಂಥ ಪೊಲೀಸರು ಈಗಾಗಲೇ ಆರೋಪಿಗಳ ಪತ್ತೆಗೆ ಬಲೆಯನ್ನು ಬೀಸಿದ್ದಾರೆ. ಆನಂದ್ ಮುರಳಿ. ಅಲ್ಲ ಶಿವಪ್ರಸಾದ್, ಇವತ್ತು ನಿನ್ನೆಯಿಂದ ಕಳ್ಳತನ ಮಾಡ್ತಾ ಇಲ್ಲ ಅವರು. ಒಬ್ಬರೊಬ್ಬರಿ 15 ದಿನಗಳ ಅಂತರದಲ್ಲಿ 3 ಕಳ್ಳತನ ಮಾಡಿದ್ದಾರೆ. ಅದು ಕೂಡ ಬೇರೆ ಬೇರೆ ಭಾಗದಲ್ಲಿ, ಅದು ದಕ್ಷಿಣ ಭಾಗದಲ್ಲಿಯೇ ಮಾಡ್ತಾ ಇರುವಂಥ ಕಳ್ಳತನ. ಹೀಗಿದ್ರೂ ಕೂಡ ಪೊಲೀಸರಿಗೆ ಇವರು ಸುಳಿವು ಸಿಕ್ಕಿಲ್ವಾ ಅಂತ 15 ದಿವಸಗಳಾಯಿತು. ಆ ಬೆಡ್ಶೀಟ್ ಗ್ಯಾಂಗ್ ಯಾವುದು, ಆವತ್ತು ಅಂಗಡಿಗೆ ಬಂದಂಥ ಗ್ಯಾಂಗಿನವರೇ ವಾಪಸ್ ಬಂದು ಕಳ್ಳತನ ಮಾಡ್ತಾ ಇದ್ದಾರೆ ಅನ್ನುವಂಥ ನಿಖರ ಮಾಹಿತಿ ಇದ್ರು. ಪೊಲೀಸರಿಗೆ ಯಾಕೆ ಇವರು ಸಿಗ್ತಾ ಇಲ್ಲ, ಪೊಲೀಸರಿಗೆ ಹಿಡಿಯೋದಕ್ಕೆ ಯಾಕೆ ಆಗ್ತಾ ಇಲ್ಲ ಶಿವಪ್ರಸಾದ್? ಇವತ್ತು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿರ್ತಕ್ಕಂಥ ಅಂಶ ಈಗಾಗಲೇ ಬೆಂಗಳೂರಿನಲ್ಲಿ 15 ದಿನಗಳಿಂದ ಅಂದರೆ 13ನೇ ತಾರೀಕು ಫೆಬ್ರವರಿನಲ್ಲಿ ಕಳ್ಳತನ ನಡೆದಿದೆ. ಇದೇ ದಕ್ಷಿಣ ವಿಭಾಗದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಉತ್ತರಳ್ಳಿಯ ಚಿಕ್ಕಲ್ ಸಂದರ್ಭದಲ್ಲಿ 15ರಿಂದ 20 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಮೊಬೈಲ್ಗಳನ್ನ ಇದೇ ಗ್ಯಾಂಗ್ ಕದ್ದಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಟಿವಿ9 ವಿಶ್ವದ ವರದಿಯನ್ನು ಕೂಡ ಅದೇ ದಿನದಲ್ಲಿ ಬಿತ್ತರಿಸಿರುತ್ತೆ. ಈ ಘಟನೆ ಆದ ನಂತರದಲ್ಲಿ 15 ದಿನಗಳ ಅಂತರವಿರುತ್ತೆ. ಇದುವರೆಗೂ ಕೂಡ ಪೊಲೀಸರಿಗೆ ಈ ಒಂದು ಗ್ಯಾಂಗ್ ಸಿಕ್ಕಾಕೊಳ್ಳೋದಿಲ್ಲ. ಯಾವ ರೀತಿಯ ಬೀಟ್ ವ್ಯವಸ್ಥೆಯನ್ನ ನಾವು ಹೊಂದಿದ್ದೇವೆ, ಬೀಟ್ ಪೊಲೀಸರು ತಿರುಗಾಡ್ತಾ ಇರ್ತಾರೆ. ಬೆಳಗಿನ ಜಾವದಲ್ಲೇ 5:20 ಸುಮಾರಿಗೆ ಈ ಒಂದು ಘಟನೆಯನ್ನ ಮಾಡ್ತಾರೆ. ಯಾವ ರೀತಿಯ ಸರ್ವೈಲೆನ್ಸ್ ರಕ್ಷಣಾ ವ್ಯವಸ್ಥೆಯನ್ನು ನಾವು ಹೊಂದಿದ್ದೇವೆ ಅನ್ನೋದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಮೇಲಿನ ಮೇಲೆ ಈ ರೀತಿಯ ಒಂದು ಘಟನೆಗಳು ನಡೆಸಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ನಮ್ಮ ಪೊಲೀಸರ ಭದ್ರತಾ ವ್ಯವಸ್ಥೆ ಇರೋದನ್ನ ಪ್ರಶ್ನೆ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ಗೋಚರ ಆಗ್ತಿರ್ತಕ್ಕಂಥದ್ದು. ಆನಂದ್ ಮುರಳಿ, ಆದ್ರೂ ಕೂಡ ಮತ್ತೆರಡು ಘಟನೆಗಳು ನಡೆದು ಹೋಗಿದೆ. ಮತ್ತಷ್ಟು ಅಲ್ಲಿರ್ತಕ್ಕಂಥ ಗ್ರಾಹಕರಿಗೆ ಯಾವ ರೀತಿಯಲ್ಲಿ ಗ್ರಾಹಕರು ಬಂದು ಗ್ರಾಹಕರ ಸಿಕ್ಕಾಕ್ತಾರೆ ಅಂತ ಹೇಳಿ ನಿಜಕ್ಕೂ ಕೂಡ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಈಗಾಗಲೇ ಮಳಿಗೆಗಳ ಮಾಲೀಕರಿಗೆ ನಿದ್ದೆಯನ್ನಾಗಿರ್ತಕ್ಕಂಥದ್ದು. ಯಾವ ರೀತಿ ಸಿಸ್ಟಮ್ ಅನ್ನು ಅಳವಡಿಸಿಕೊಳ್ಬೇಕು, ಸೆಂಟರ್ ಲಾಕ್ ಅನ್ನು ಅಳವಡಿಸಿಕೊಳ್ಳುವುದು ಅನಿವಾರ್ಯತೆ ಆಗಿರ್ತಕ್ಕಂಥದ್ದು. ಆನಂದ್ ಮುರಳಿ, ಇವ್ರು ಹೆಚ್ಚಿಗೆ ಯಾವುದೇ ರೀತಿಯ ಲಾಕ್ ಅನ್ನ ಓಪನ್ ಮಾಡೋದಿಲ್ಲ. ಮಧ್ಯದಲ್ಲಿ ಸೆಂಟರ್ ಲಾಕ್ ಇಲ್ಲದೆ ಇರ್ತಕ್ಕಂಥ ಶಾಪ್ಗಳನ್ನೇ ಟಾರ್ಗೆಟ್ ಅನ್ನ ಮಾಡ್ತಾರೆ. ಸೆಂಟರ್ ಲಾಕ್ ಅನ್ನ ಎಳೆದು ಅಲ್ಲಿ ಓರ್ವ ವ್ಯಕ್ತಿ ನುಸುಳುವಷ್ಟು ಜಾಗವನ್ನ ಮಾಡಿಕೊಂಡು ಇಡೀ ಕೆಲಸವನ್ನ ಮುಗಿಸಿ ಕೆಲವೇ ನಿಮಿಷಗಳಲ್ಲಿ ಅಲ್ಲಿ ಆಗಿರ್ತಕ್ಕಂಥದ್ದು. ಮತ್ತೊಂದು ಪ್ರಮುಖ ಅಂಶ ಏನು ಅಂತಂದ್ರೆ, ಒಳಭಾಗದಲ್ಲಿ ನುಗ್ಗಿರ್ತಕ್ಕಂಥ ಇವರು ಸಿಸಿಟಿವಿಯ ವೈರ್ ಅನ್ನ ಕಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಲ್ಲಿದ್ರೆ ಆದ್ರೆ 3 ಘಟನೆಗಳು ಕೂಡ ಸಿಸಿಟಿವಿಲಿ ರೆಕಾರ್ಡ್ ಆಗಿದೆ. ಆದ್ರೆ ಅವ್ರು ಕಟ್ ಮಾಡಿರ್ತಕ್ಕಂಥ ವೈರು ಸಿಸಿಟಿವಿದಲ್ಲ, ಬದಲಾಗಿ ಇಂಟರ್ನೆಟ್ ಕನೆಕ್ಷನ್ ಹೊಂದಿರತಕ್ಕಂಥ ವೈರ್ಗಳನ್ನ ಕಟ್ ಮಾಡ್ತಾರೆ. ನಂತರ ಇವರು ಆಪರೇಷನ್ ಮಾಡಬೇಕಾದ್ರೆ ಗ್ಲೌಸ್ ಅನ್ನ ಧರಿಸಿರ್ತಾರೆ. ದರೋಡೆಗಾರರಿಗೆ ಯಾವುದೇ ರೀತಿಯ ಸುಳಿವು ಸಿಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಗ್ಲೌಸ್ ಅನ್ನ ಧರಿಸಿ ಪ್ಲಾನ್ ಅನ್ನ ಮಾಡಿ, ಪಕ್ಕಾ ಪ್ರೀ ಪ್ಲಾನ್ ಅನ್ನ ಮಾಡಿ ರಾಬರಿಯನ್ನ ಮಾಡಿ ಎಸ್ಕೇಪ್ ಆಗಿರ್ತಕ್ಕಂಥ ನಟೋರಿಯಸ್ ಗ್ಯಾಂಗ್ ಈ ಒಂದು ಕೃತ್ಯವನ್ನ ನಡೆಸಿದೆ. ಆನಂದ್ ಮುರಳಿ. ಓಕೆ, ಧನ್ಯವಾದ ಶಿವಪ್ರಸಾದ್ ಮಾಹಿತಿಗಾಗಿ.